ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತೀವ್ರ ಆರ್ಥಿಕ ಸಂಕಷ್ಟ, ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹೀಗೆ ನಾನಾ ಸಮಸ್ಯೆಗಳಿಂದ ನರಳುತ್ತಾ ಇರೋ ಪಾಕಿಸ್ತಾನಕ್ಕೆ ಈಗ ಭಾರತ ಮತ್ತೊಂದು ಹೊಡೆತ ಕೊಡೋದಕ್ಕೆ ಹೋಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅತ್ಯಂತ ಪುರಾತನ ಮತ್ತು ಅತ್ಯಂತ ಬಲಿಷ್ಠ ಒಪ್ಪಂದ ಅಂತ ಕರೆಸಿಕೊಳ್ಳುವ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿ ಮತ್ತೆ ಆ ಬಗ್ಗೆ ಮಾತುಕತೆಗಳನ್ನು ನಡೆಸಿ ಹೊಸ ಒಪ್ಪಂದವೊಂದಕ್ಕೆ ಬರುವ ಬಗ್ಗೆ ಭಾರತ ಪಾಕಿಸ್ತಾನಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ. ಇಷ್ಟಕ್ಕೂ ಏನಿದು ಸಿಂಧೂ ನದಿ ನೀರಿನ ಒಪ್ಪಂದ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 1960ರಲ್ಲಿ ಸಿಂಧೂ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಜಲ ಒಪ್ಪಂದ ಆಯಿತು. ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನಡೆದಿದ್ದ ಆ ಒಪ್ಪಂದಕ್ಕೆ ಈಗಾಗಲೇ ಸಾಕಷ್ಟು ವಯಸ್ಸಾಗಿದೆ. ಈಗ ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ, ನಮಗೆ ನೀರಿನ ಅಗತ್ಯ ಕೂಡ ಹೆಚ್ಚಾಗ್ತಾ ಇದೆ, ನಾವು ಇಂಧನ ತಯಾರಿಯ ಕಡೆಗೆ ಹೆಚ್ಚು ಗಮನ ಕೊಡಬೇಕಿದೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಮಗೆ ಹೆಚ್ಚು ಕಾಳಜಿ ಇದೆ. ಜೊತೆಗೆ ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದನೆಗೆ ಕೊಡೋ ಕುಮ್ಮಕ್ಕನ್ನು ಕೂಡ ಇನ್ನೂ ನಿಲ್ಲಿಸಿಲ್ಲ. ಹೀಗಾಗಿ ನೀರು ಮತ್ತು ರಕ್ತ ಎರಡನ್ನು ಒಟ್ಟೊಟ್ಟಿಗೆ ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಒಪ್ಪಂದವನ್ನು ಪುನರ್ ಪರಿಶೀಲಿಸಿ ಮತ್ತೊಂದು ಒಪ್ಪಂದವನ್ನು ಮಾಡ್ಕೋಬೇಕಾಗಿದೆ ಅಂತ ಭಾರತ ತನ್ನ ನೋಟಿಸಲ್ಲಿ ಪಾಕಿಸ್ತಾನಕ್ಕೆ ತಿಳಿಸಿದೆ. ಇದಕ್ಕಾಗಿ ಇಂಡಸ್ ವಾಟರ್ ಟ್ರೀಟಿಯ ಆರ್ಟಿಕಲ್ 12 ಕ್ಲಾಸ್ 3 ಅಡಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಗೆಳೆಯರೆ, ಇಂಡಸ್ ಅಥವಾ ಸಿಂಧೂ ನದಿ ಇದೆಯಲ್ಲ, ಇದು ಟಿಬೆಟ್ ಅಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಲದಾಖ್ಗೆ ಪ್ರವೇಶ ಮಾಡಿ ಆನಂತರ ಆಕ್ರಮಿತ ಕಾಶ್ಮೀರದ ಮೂಲಕ ಪಾಕಿಸ್ತಾನದಲ್ಲಿ ಪ್ರವಹಿಸಿ ಅಲ್ಲಿಂದ ಅರಬ್ಬಿ ಸಮುದ್ರವನ್ನು ಇದು ತಲುಪುತ್ತೆ. ಹೀಗೆ ಟಿಬೆಟ್ನಿಂದ ಅರಬ್ಬಿ ಸಮುದ್ರವನ್ನು ತಲುಪುತ್ತಲ್ಲ, ಆ ಹಾದಿಯಲ್ಲಿ ಸಾಕಷ್ಟು ಉಪನದಿಗಳನ್ನು ಕೂಡ ಸಿಂಧೂ ತನ್ನಲ್ಲಿ ಸೇರಿಸ್ಕೊಳ್ತಾಳೆ. ಆ ಉಪನದಿಗಳು ಕಾಶ್ಮೀರದಲ್ಲಿ ಮತ್ತು ಪಂಜಾಬಲ್ಲಿ ಹರಿಯುತ್ತವೆ. ಸಿಂಧೂ ನದಿ ಪಾಕಿಸ್ತಾನದ ಅತಿ ದೊಡ್ಡ ಜಲಮೂಲ ಕೂಡ. ಹಾಗೆ ಈ ಸಿಂಧೂ ನದಿಯ ಕಾರಣಕ್ಕೇನೆ ಭಾರತಕ್ಕೆ ಹಿಂದೂಸ್ಥಾನ ಅನ್ನೋ ಹೆಸರು ಕೂಡ ಬಂದಿತ್ತು. ಇನ್ನು ಈ ಸಿಂಧೂ ನದಿ ಭಾರತ ಹಾಗೂ ಪಾಕಿಸ್ತಾನಗಳಿಗೆ ನೀರುಣಿಸ್ತಾ ಇತ್ತು. ಆದರೆ ಸ್ವಾತಂತ್ರ್ಯ ನಂತರ ಯಾವಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತೋ ಆಗ ಭಾರತದ ಸರ್ಕಾರ ಸಿಂಧೂ ನೀರನ್ನ ಪಾಕಿಸ್ತಾನಕ್ಕೆ ಕೊಡಬಾರದು ಅನ್ನೋ ತೀರ್ಮಾನವನ್ನು ಕೈಗೊಳ್ತು. ಆದರೆ ಪಾಕಿಸ್ತಾನದಲ್ಲಿ ಬರ ಉಂಟಾಯಿತು. ನೀರಿಗಾಗಿ ಉಂಟಾದ ತೀವ್ರ ಹಾಹಾಕಾರವನ್ನು ಕಂಡ ಭಾರತ ಮನಸ್ಸು ಬದಲಿಸಿಕೊಳ್ತು. ತಾತ್ಕಾಲಿಕವಾಗಿ ಪಾಕಿಸ್ತಾನಕ್ಕೆ ನೀರು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಆದರೆ ಅದು ಕೇವಲ ತಾತ್ಕಾಲಿಕ ಒಪ್ಪಂದ ಮಾತ್ರ ಆಗಿತ್ತು. ಹೀಗಾಗಿ ನೀರು ಬಿಡಿಸೋದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ಅಂತ ಪಾಕಿಸ್ತಾನ ಅಮೆರಿಕಾದ ಮೊರೆ ಹೋಯಿತು. ಇದರ ಪರಿಣಾಮ ಅಲ್ಲೊಂದು ಅಂತಾರಾಷ್ಟ್ರೀಯ ಜಲಷಡ್ಯಂತ್ರನೇ ಶುರುವಾಯಿತು. ಅವತ್ತಿನ ಅಮೆರಿಕಾದ ರಾಜತಾಂತ್ರಿಕ ಹಾಗೂ ಅಲ್ಲಿನ ಅಟಾಮಿಕ್ ಎನರ್ಜಿ ಕಮಿಷನ್ನ ಮಾಜಿ ಮುಖ್ಯಸ್ಥ ಕೂಡ ಆಗಿದ್ದ ಡೇವಿಡ್ ಲಿಲಿಂಥಲ್ ಅನ್ನೋನು ಭಾರತಕ್ಕೆ ಬಂದ. ಸಿಂಧೂ ಪಾತ್ರದಲ್ಲಿ ಪ್ರವಾಸ ಮಾಡಿ ಅವನು ಮ್ಯಾಗಝೈನ್ ಒಂದಕ್ಕೆ ಒಂದು ಸಂಶೋಧನಾ ಲೇಖನವನ್ನು ಕೂಡ ಬರೆದ. ಇಲ್ಲಿ ಎರಡೂ ದೇಶಗಳು ಶಾಂತಿಯುತವಾಗಿ ಮತ್ತು ಶಾಶ್ವತವಾಗಿ ನೀರಿನ ವಿವಾದವನ್ನು ಬಗೆಹರಿಸ್ಕೋಬೇಕು. ಪಾಪ ಪಾಕಿಸ್ತಾನಕ್ಕೆ ಕೂಡ ತುಂಬಾ ನೀರಿನ ಸಮಸ್ಯೆ ಇದೆ. ಈ ಹಿಂದೆ ಸಿಂಧೂ ನೀರು ಪಾಕಿಸ್ತಾನಕ್ಕೆ ಬರ್ತಾ ಇತ್ತು. ಹೀಗಾಗಿ ಈ ವಿವಾದಕ್ಕೊಂದು ಶಾಶ್ವತವಾದ ತೆರೆ ಎಳಿಬೇಕು. ಅದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಪ್ರವೇಶ ಮಾಡಿ ಅವರ ಮಧ್ಯಸ್ಥಿಕೆಯಲ್ಲಿ ವಿವಾದವನ್ನು ಬಗೆಹರಿಸಿ ಎರಡೂ ದೇಶಗಳಿಗೂ ಒಂದಷ್ಟು ಡ್ಯಾಮ್ಗಳನ್ನ, ಕೆನಾಲ್ಗಳನ್ನ ನಿರ್ಮಾಣ ಮಾಡಿಕೊಂಡು ನೀರಾವರಿ ಸೌಲಭ್ಯಗಳನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಹಣಕಾಸಿನ ನೆರವನ್ನು ಕೊಡಬೇಕು ಅನ್ನೋ ಸಲಹೆಯನ್ನ ಈ ಲಿಲಿಂಥಲ್ ಕೊಟ್ಟ. ಅವನ ಸಲಹೆಯನ್ನ ಅವತ್ತು ವಿಶ್ವ ಬ್ಯಾಂಕ್ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಳ್ತು. ಅದೆಂಥ ಷಡ್ಯಂತ್ರ ನೋಡಿ. ನಮ್ಮ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಈ ಡೇವಿಡ್ ಲಿಲಿಂಥಲ್ಗೆ ಭಾರತ ಏನು ಕುಂಕುಮ ಹಚ್ಚಿ ಕರೆದಿರಲಿಲ್ಲ. ಇನ್ನಿವನು ಕೊಟ್ಟ ಸಲಹೆಯನ್ನ ವಿಶ್ವ ಬ್ಯಾಂಕ್ ಸೀರಿಯಸ್ ಆಗಿ ತಗೋಬೇಕಾಗೂ ಇರಲಿಲ್ಲ. ಯಾಕೆಂದ್ರೆ ಇವನಿಗೂ ವಿಶ್ವ ಬ್ಯಾಂಕಿಗೂ ಯಾವ ಸಂಬಂಧನೂ ಇರಲಿಲ್ಲ. ಆದ್ರೆ ಇಲ್ಲಿ ಇಂಥದ್ದೊಂದು ಲೇಖನವನ್ನ ಬರೆಸೋದ್ರಿಂದ ಹಿಡಿದು ವಿಶ್ವ ಬ್ಯಾಂಕ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋವರೆಗೆ ಎಲ್ಲದರ ಹಿಂದೆ ಅಮೆರಿಕ ನಿಂತಿತ್ತು. ಇದಾದ ನಂತರ ವಿಶ್ವ ಬ್ಯಾಂಕ್ ಇದಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿತು. ಆನಂತರ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ನಿರಂತರವಾಗಿ 9 ವರ್ಷಗಳ ಕಾಲ ಮಾತುಕತೆ ನಡೆದು ಕಡೆಗೆ ಅವತ್ತಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೂ ಪಾಕಿಸ್ತಾನದ ಅವತ್ತಿನ ಅಧ್ಯಕ್ಷ ಅಯೂಬ್ ಖಾನ್ ಒಂದು ಜಲ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಪ್ರಕಾರ ಪಶ್ಚಿಮದ ನದಿಗಳು ಅಂದ್ರೆ ಚಿನಾಬ್, ಝೆಲಂ ಹಾಗೂ ಇಂಡಸ್ ಅಂದ್ರೆ ಸಿಂಧೂ ನದಿಗಳ ಮೇಲಿನ ಸಂಪೂರ್ಣ ಹಿಡಿತವನ್ನ ಪಾಕಿಸ್ತಾನಕ್ಕೆ ಕೊಡಲಾಯಿತು. ಹಾಗೆ ಸಟ್ಲೆಜ್, ರಾವಿ ಹಾಗೂ ಬಿಯಾಸ್ ನದಿಗಳ ನೀರಿನ ಮೇಲಿನ ಹಕ್ಕು ಭಾರತದ್ದಾಯಿತು. ಆದರೂ ಕೂಡ ಈ ನದಿಗಳ ನೀರು ಮುಂದೆ ಸಿಂಧೂ ನದಿಯನ್ನೇ ಸೇರೋದ್ರಿಂದ ಈ ನದಿ ನೀರಿನ ಬಳಕೆಯ ವಿಷಯದಲ್ಲಿ ಏನಾದರೂ ತಕರಾರುಗಳು ಬಂದ್ರೆ ಪಾಕಿಸ್ತಾನ ಭಾರತದ ಜೊತೆ ಮಾತುಕತೆ ನಡೆಸಿ ಬಗೆಹರಿಸಿಕೊಳ್ಳಬಹುದು. ಈ ನದಿಗಳು ಅಂದ್ರೆ ಸಟ್ಲೆಜ್, ರಾವಿ ಹಾಗೂ ಬಿಯಾಸ್ ನದಿಗಳ ನೀರಿನ ಬಗ್ಗೆ ಪಾಕಿಸ್ತಾನ ಕೇಳುವ ಮಾಹಿತಿಯನ್ನ ಭಾರತ ಒದಗಿಸಬೇಕು. ಹಾಗೆ ಮುಂದೇನಾದರೂ ಸಮಸ್ಯೆಗಳುಂಟಾದ್ರೆ ಪರಸ್ಪರ ಮಾತುಕತೆಗಳ ಮೂಲಕ ಬಗೆಹರಿಸ್ಕೋಬೇಕು ಅನ್ನೋ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದ್ವು. ಗೆಳೆಯರೆ, ಇಲ್ಲಿ ಕೂಡ
ಭಾರತ ಚಿನಾಬ್, ಝೇಲಂ ಹಾಗೂ ಇಂಡಸ್ ಅಂದ್ರೆ ಸಿಂಧೂ ನದಿಗಳ ನೀರಿನ ಮೇಲಿನ ಸಂಪೂರ್ಣ ಹಕ್ಕನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದು ಸರಿಯಲ್ಲ. ಇದು ನೆಹರು ಮಾಡಿದ ಎಡವಟ್ಟುಗಳ ಪೈಕಿ ಒಂದು ಅಂತ ಕೆಲವರು ಹೇಳ್ತಾರೆ. ಈ ಒಪ್ಪಂದದಿಂದಾಗಿ ಭಾರತಕ್ಕೆ 30% ಮಾತ್ರ ನೀರು ಉಳಿದ್ರೆ ಇನ್ನು 70% ನೀರು ಪಾಕಿಸ್ತಾನವನ್ನು ತಲುಪುತ್ತೆ. ಹೀಗಾಗಿ ಅವತ್ತು ನೆಹರು ಒತ್ತಡಕ್ಕೆ ಮಣಿದು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅಂತ ಹೇಳಲಾಗತ್ತೆ. ಆದ್ರೆ ಅವತ್ತಿನ ಪರಿಸ್ಥಿತಿಯನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಅದು 1960 ಸಂದರ್ಭ. ಅವತ್ತಿಗೆ ಭಾರತಕ್ಕೆ ವಿಶ್ವ ಸಮುದಾಯ ಹಾಗೂ ವಿಶ್ವ ಬ್ಯಾಂಕ್ ನೆರವಿನ ಅಗತ್ಯ ತುಂಬಾನೇ ಇತ್ತು. ಯಾಕೆಂದ್ರೆ ನಾವು ಆಗ ತಾನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ. ದೇಶವನ್ನ ಕಟ್ಟಬೇಕಾದ ದೊಡ್ಡ ಜವಾಬ್ದಾರಿ ಅವತ್ತಿ ದೇಶವನ್ನ ಆಳ್ತಿದ್ದವರ ಹೆಗಲ ಮೇಲಿತ್ತು. ಹೀಗಾಗಿ ವಿಶ್ವ ಬ್ಯಾಂಕ್ನ ಒತ್ತಡಕ್ಕೆ ಅವತ್ತು ಭಾರತ ಮಣಿಬೇಕಾಗಿ ಬಂದಿರಬಹುದು. ಅಂತೂ 1960ರಲ್ಲಿ ಅಲ್ಲೊಂದು ಒಪ್ಪಂದ ಆಯಿತು. ಹಾಗೆ ಕಳೆದ 64 ವರ್ಷಗಳಿಂದ ಭಾರತ ಆ ಒಪ್ಪಂದವನ್ನು ಉಲ್ಲಂಘಿಸದೆ ಅದನ್ನು ಪಾಲಿಸಿಕೊಂಡು ಬರ್ತಾ ಇದೆ. ಇನ್ನು 1960ರಲ್ಲಿ ಒಪ್ಪಂದ ಆಯ್ತಲ್ಲ, ಅದಾದ ಮೇಲೆ ಕೂಡ ಪಾಕಿಸ್ತಾನ ಭಾರತದ ಮೇಲೆ 3 ದಾಳಿ ಮಾಡ್ತು. ಭಾರತದಲ್ಲಿ ಪದೇ ಪದೇ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಶಾಂತಿ ಭದ್ರತೆಗಳಿಗೆ ಪಾಕಿಸ್ತಾನ ಭಂಗ ಉಂಟು ಮಾಡ್ತಲೇ ಬರ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ವಿರುದ್ಧ ಪ್ರೊಪಗಂಡಾ ಮಾಡೋದನ್ನ ಪಾಕಿಸ್ತಾನ ನಿಲ್ಲಿಸಿಲ್ಲ. ಇಷ್ಟಾದ್ರೂ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಉಲ್ಲಂಘನೆ ಮಾಡೋದಕ್ಕೆ ಹೋಗಿಲ್ಲ. ನಿಮಗೆ ಇಲ್ಲಿ ಇನ್ನೊಂದು ವಿಷಯನ ಹೇಳಬೇಕು. ಇಡೀ ಜಗತ್ತಲ್ಲಿ 62 ವರ್ಷಗಳ ಹಿಂದಿನ ಒಪ್ಪಂದವೊಂದು ಯಾವ ವಿವಾದವೂ ಇಲ್ಲದೆ ನಿರಂತರವಾಗಿ ಚಾಲ್ತಿಯಲ್ಲಿರೋದು ಸಿಂಧೂ ನದಿ ಒಪ್ಪಂದ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇನ್ನು ವಿಶ್ವ ಬ್ಯಾಂಕ್ ಈ ನೀರಿನ ಒಪ್ಪಂದವನ್ನು ಮಾಡಿಸ್ತಲ್ಲ, ಅವರು ಪಾಕಿಸ್ತಾನಕ್ಕೆ ಡ್ಯಾಮು ಹಾಗೂ ಕೆನಾಲ್ಗಳ ನಿರ್ಮಾಣಕ್ಕೆ ಭಾರಿ ಪ್ರಮಾಣದ ಸಾಲವನ್ನು ಕೂಡ ಕೊಟ್ಟರು. ಅದೇ ಹಣದಲ್ಲಿ ಸಿಂಧೂ ನದಿ ಮೇಲೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ತರಬೇಲಾ ಡ್ಯಾಮ್ ನಿರ್ಮಾಣ ಆಯಿತು. ಝೇಲಂ ನದಿಯ ಮೇಲೆ ಮಂಗಳಾ ಡ್ಯಾಮ್ ಅನ್ನ ಕಟ್ಕೊಂಡ್ರು. ಈ ಮಧ್ಯೆ ಭಾರತ ಜಮ್ಮು ಕಾಶ್ಮೀರದ ಬಂಡಿಪುರದಲ್ಲಿ ಝೇಲಂ ಬೇಸಿನ್ನಲ್ಲಿ ಕಿಶನ್ ಗಂಗಾ ನೀರನ್ನು ಬಳಸಿ ಒಂದು ಜಲವಿದ್ಯುತ್ ಉತ್ಪಾದನಾ ಘಟಕವನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋದಾಗ ಪಾಕಿಸ್ತಾನ ತಕರಾರು ತೆಗಿತು. ಹಾಗೆ ನೋಡಿದ್ರೆ ಅದು ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ ಆಗಿತ್ತು. ಅಂದ್ರೆ ನೀರನ್ನ ಸ್ಟಾಕ್ ಮಾಡದೆ ಹರಿದು ಹೋಗುವ ನೀರಲ್ಲಿ ವಿದ್ಯುತ್ ಅನ್ನ ಉತ್ಪಾದಿಸಿಕೊಳ್ಳುವ ಯೋಜನೆ ಅದು. ಇದಕ್ಕೆ ತಕರಾರು ತೆಗೆದು ಪಾಕಿಸ್ತಾನ ಈ ಯೋಜನೆಯಿಂದ ಆಕ್ರಮಿತ ಕಾಶ್ಮೀರಕ್ಕೆ ನೀರು ಸಿಗದ ಹಾಗಾಗತ್ತೆ ಅಂತ ಮಧ್ಯಸ್ಥಿಕೆ ನ್ಯಾಯಾಲಯದ ಮೊರೆ ಹೋಯಿತು. ಕಡೆಗೆ ನ್ಯಾಯಾಲಯ ಭಾರತದ ಪರ ತೀರ್ಪು ಕೊಡ್ತು ಮತ್ತು ಈ ಯೋಜನೆ 2018ರಲ್ಲಿ ಉದ್ಘಾಟನೆ ಕೂಡ ಆಯಿತು. ಈಗ ಅದು ಕಾಶ್ಮೀರಕ್ಕೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಉಪಯೋಗ ಆಗ್ತಾ ಇದೆ. ಹಾಗೆ ಚೀನಾಬ್ ನದಿ ಮೇಲೆ ಕೂಡ ಭಾರತ ಕಿಶ್ತ್ವಾರ್ ಬಳಿ ಇನ್ನೊಂದು ರನ್ ಆಫ್ ದ ರಿವರ್ ವಿದ್ಯುತ್ ಘಟಕದ ಸ್ಥಾಪನೆಗೆ ಮುಂದಾಯಿತು. 2013ರಲ್ಲಿ ಅವತ್ತಿನ UPA ಸರ್ಕಾರ ಈ ಯೋಜನೆಗೆ ಅಡಿಗಲ್ಲಿಡೋ ಕೆಲಸವನ್ನು ಮಾಡಿತು. ಆದರೆ ಈ ಯೋಜನೆಗೆ ಕೂಡ ಪಾಕಿಸ್ತಾನ ತಕರಾರು ತೆಗಿತು. ಭಾರತ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಅದು ಸುಮಾರು 205 ಮೆಗಾವ್ಯಾಟ್ ವಿದ್ಯುತ್ ಅನ್ನು ತಯಾರಿಸುವ ಯೋಜನೆ. ಆದರೆ ಪಾಕಿಸ್ತಾನ ಈ ಯೋಜನೆಯ ವಿರುದ್ಧ 2015ರಲ್ಲಿ ವಿಶ್ವ ಬ್ಯಾಂಕಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿತು. ಇಲ್ಲಿ ನೀವೇ ನಿಂತು ಮಾಡಿಸಿದ ಇಂಡಸ್ ಟ್ರೀಟಿಯನ್ನು ಭಾರತ ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ ನೀವು ತಂತ್ರಜ್ಞರನ್ನು ನೇಮಕ ಮಾಡಿ ಈ ಬಗ್ಗೆ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಬೇಕು ಅಂತ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಅನ್ನು ಬೇಡ್ಕೊಳ್ಳುತ್ತೆ. ಹಾಗೆ ಭಾರತ ಕೂಡ ತಟಸ್ಥ ತಜ್ಞರ ಕಮಿಟಿಯನ್ನ ನೇಮಕ ಮಾಡಿಕೊಂಡು ಬೇಕಿದ್ರೆ ತನಿಖೆ ಮಾಡಿಸಿ ಅಂತ ವಿಶ್ವ ಬ್ಯಾಂಕ್ಗೆ ಹೇಳ್ತು. ಯಾಕೆಂದ್ರೆ ಇಲ್ಲಿ ವಾಟರ್ ಟ್ರೀಟಿ ಏನಿದೆ ಅದು ಯಾವ ರೀತಿಯಲ್ಲೂ ಉಲ್ಲಂಘನೆ ಆಗಿಲ್ಲ. ಆ ಒಪ್ಪಂದದ ಪ್ರಕಾರ ಕುಡಿಯುವ ನೀರು ಹಾಗೂ ಇನ್ನಿತರ ಅಗತ್ಯಗಳಿಗೆ ಚಿನಾಬ್ ಹಾಗೂ ಝೇಲಂ ನದಿಗಳ ನೀರನ್ನ ಭಾರತ ಬಳಕೆ ಮಾಡಿಕೊಳ್ಳೋದು ತಪ್ಪಲ್ಲ. ಹಾಗೆ ನೀರನ್ನ ಸ್ಟಾಕ್ ಮಾಡಬಾರದು, ಅಂದ್ರೆ ಪಾಕಿಸ್ತಾನಕ್ಕೆ ನೀರು ಹೋಗದ ಹಾಗೆ ತಡೆಯುವಂಥ ಡ್ಯಾಮ್ಗಳನ್ನು ಭಾರತ ಕಟ್ಟಬಾರದು ಅಂತಷ್ಟೇ ಆ ಒಪ್ಪಂದ ಹೇಳುತ್ತೆ. ಹೀಗಾಗಿ ಕಿಶನ್ ಗಂಗಾ ಯೋಜನೆಗೆ ಮಧ್ಯಸ್ಥಿಕೆ ನ್ಯಾಯಾಲಯ ಕೂಡ ಭಾರತದ ಪರ ತೀರ್ಪನ್ನು ಕೊಟ್ಟಿದೆ. ಹೀಗೆ ಭಾರತ ತಟಸ್ಥ ಕಮಿಟಿಯನ್ನ ನೇಮಕ ಮಾಡಿಕೊಳ್ಳಿ ಅಂತ ಹೇಳಿದ ನಂತರ ಪಾಕಿಸ್ತಾನ 2016ರಲ್ಲಿ ಸಲ್ಲಿಸಿದ ಅರ್ಜಿಯನ್ನ ಹಿಂದಕ್ಕೆ ಪಡ್ಕೊಂಡು ಈ ವಿವಾದವನ್ನು ಬಗೆಹರಿಸೋದಕ್ಕೊಂದು ಮಧ್ಯಸ್ಥಿಕೆ ನ್ಯಾಯಾಲಯವನ್ನ ನೇಮಕ ಮಾಡಿ ಅಂತ ಇನ್ನೂ ಒಂದು ಅರ್ಜಿಯನ್ನು ಸಲ್ಲಿಸಿ ಒತ್ತಡ ಹೇರುವುದಕ್ಕೆ ಶುರು ಮಾಡ್ತು. ಇಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯ ಸ್ಥಾಪನೆ ಆದರೆ ಕಾಮಗಾರಿ ನಿಂತು ಹೋಗುತ್ತೆ, ತೀರ್ಪು ಬರೋವರೆಗೆ ಕೆಲಸ ನಡೆಯೋದನ್ನು ನಿಲ್ಲಿಸಬಹುದು ಅನ್ನೋ ಚಿಲ್ಲರೆ ಬುದ್ಧಿ ಪಾಕಿಗಳಿತು. ಆದರೆ ಇಲ್ಲಿ ಮಧ್ಯಸ್ಥಿಕೆ ನ್ಯಾಯಮಂಡಳಿಯ ಬೇಡಿಕೆ ಇಡೋದಿದೆಯಲ್ಲ, ಇದು ಇಂಡಸ್ ಟ್ರೀಟಿಯ ಆರ್ಟಿಕಲ್ 9 ಉಲ್ಲಂಘನೆ ಆಗುತ್ತೆ. ಪಾಕಿಸ್ತಾನಕ್ಕೆ ನೀಡಲಾದ ನದಿಗಳ ನೀರನ್ನು ಕೂಡ ಕೆಲ ಉದ್ದೇಶಗಳಿಗೆ ಪಾಕಿಸ್ತಾನಕ್ಕೆ ತೊಂದರೆಯಾಗದ ಹಾಗೆ ಭಾರತ ಬಳಕೆ ಮಾಡಿಕೊಳ್ಳೋದಕ್ಕೆ ಈ ಆರ್ಟಿಕಲ್ 9 ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಮತ್ತು ಅದನ್ನು ಪಾಕಿಸ್ತಾನ ತಡೆಯೋ ಹಾಗಿಲ್ಲ. ಇನ್ನು ಎರಡನೆಯದು, ಯಾವುದೇ ಜಲ ವಿವಾದಗಳಿದ್ರೆ ಮೊದಲು ಎರಡೂ ದೇಶಗಳ ಜಲಮಂಡಳಿ ಅದರ ಬಗ್ಗೆ ಮಾತುಕತೆಯನ್ನು ನಡೆಸಬೇಕು. ಆ ನಂತರ ತಟಸ್ಥ ತಜ್ಞರ ಸಮಿತಿಯ ಮೂಲಕ ಒಂದು ತನಿಖೆ ನಡೀಬೇಕು.
ಆ 2ರ ನಂತರವಷ್ಟೇ ಮಧ್ಯಂತರ ನ್ಯಾಯಮಂಡಳಿಯ ನೇಮಕಕ್ಕೆ ಬೇಡಿಕೆ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೂಡ ಪಾಕಿಸ್ತಾನ ನೇರವಾಗಿ ಮಧ್ಯಸ್ಥಿಕೆ ನ್ಯಾಯಮಂಡಳಿಗೆ ಬೇಡಿಕೆ ನೀಡುವ ಮೂಲಕ ಇಂಡಸ್ ವಾಟರ್ ಟ್ರೀಟಿಯನ್ನ ಉಲ್ಲಂಘನೆ ಮಾಡಿದೆ ಅಂತ ಭಾರತ ಆರೋಪ ಮಾಡಿತು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟಿಸ್ ಅನ್ನು ಕೂಡ ಪಾಕಿಸ್ತಾನಕ್ಕೆ ಜಾರಿ ಮಾಡಿತು. ಇನ್ನು ಈಗ ಭಾರತ ಪಾಕಿಸ್ತಾನಕ್ಕೆ ಮತ್ತೂ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಈ ನೋಟಿಸ್ ಈ ಹಿಂದೆ ಕೊಟ್ಟ ನೋಟಿಸ್ಗಿಂತ ಭಿನ್ನವಾಗಿದೆ. ಈ ಬಾರಿ ಆರ್ಟಿಕಲ್ 9 ಅಲ್ಲ, ಆರ್ಟಿಕಲ್ 12 ಕ್ಲಾಸ್ 3 ಅನ್ವಯ ಭಾರತ ಪಾಕಿಸ್ತಾನಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಈ ಆರ್ಟಿಕಲ್ 12 ಇದೆಯಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ನೀರು ಹಂಚಿಕೆ ಒಪ್ಪಂದವನ್ನ ಕಾಲಕಾಲಕ್ಕೆ ಬದಲಾಯಿಸಿಕೊಳ್ಳುವ ಬಗ್ಗೆ ಕೂಡ ಹೇಳುತ್ತೆ. ಹೀಗಾಗಿ ಸದ್ಯಕ್ಕೆ ಜನಸಂಖ್ಯೆ, ಇಂಧನ, ಗ್ಲೋಬಲ್ ವಾರ್ಮಿಂಗ್ ಮುಂತಾದ ಕಾರಣಗಳಿಂದ ನಾವು ಈ ನೀರಿನ ಒಪ್ಪಂದವನ್ನ ಪುನರ್ ಪರಿಶೀಲಿಸೋಣ ಅಂತ ಭಾರತ ಪಾಕಿಸ್ತಾನಕ್ಕೆ ಹೇಳ್ತಾ ಇದೆ. ಈ ಮೂಲಕ ಸಿಂಧೂ ನದಿಯ ನೀರನ್ನ ಈ ಹಿಂದಿನ 1960ರ ಒಪ್ಪಂದದಂತೆ ನಿಮಗೆ ಹರಿಸೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗೋದಿಲ್ಲ ಅನ್ನೋ ಸಂದೇಶವನ್ನ ಭಾರತ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಗೆಳೆಯರೆ, ಭಾರತ ಈ ಒಪ್ಪಂದವನ್ನು ರದ್ದು ಮಾಡಿಕೊಂಡು ಸಿಂಧೂ ನದಿಯ ನೀರನ್ನ ಡೈವರ್ಟ್ ಮಾಡ್ಕೊಳ್ತು ಅಂತ ಇಟ್ಕೊಳ್ಳಿ, ಪಾಕಿಗಳಿಗೆ ಯಾವುದಕ್ಕೂ ಒಂದು ಹನಿ ನೀರಿಲ್ಲದ ಹಾಗಾಗತ್ತೆ. ಈಗ ಹಸಿವನ್ನ ಮಾತ್ರ ನೋಡ್ತಾ ಇರೋ ದೇಶ ಇನ್ನು ಮುಂದೆ ಹಸಿವಿನ ಜೊತೆ ದಾಹ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗಿ ಬರುತ್ತೆ ಮತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಿಕ್ಕೆ ಇದು ತುಂಬಾ ಒಳ್ಳೆಯ ಉಪಾಯ ಕೂಡ. ಹೀಗಾಗಿನೇ ನೀವು ಸರಿ ಹೋಗದೆ ಇದ್ರೆ ನಾವು ಒಪ್ಪಂದವನ್ನ ಕೈ ಬಿಡ್ತೀವಿ, ಬೇಕಿದ್ರೆ ಅದರ ಬಗ್ಗೆ ಇನ್ನೊಂದು ಸುತ್ತು ಮಾತಾಡೋಣ, ಇನ್ನೂ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ, ಆಗ ನಿಮಗೆ ಎಷ್ಟು ನೀರು ಬಿಡಬೇಕು, ಯಾವ ನದಿಯ ನಿಮಗೆ ಬಿಟ್ಟು ಕೊಡಬೇಕು, ನಾವೆಷ್ಟು ನೀರು ಇಟ್ಕೋಬೇಕು ಅನ್ನೋ ಬಗ್ಗೆ ಮತ್ತೆ ಕೂತು ಚರ್ಚೆ ಮಾಡೋಣ. ಹೀಗೆ ಮತ್ತೆ ಮಾತುಕತೆಗಳು ನಡೆದು ಹೊಸ ಒಪ್ಪಂದ ಆಗೋವರೆಗೆ ನೀರನ್ನ ನಿಲ್ಲಿಸಿ ಬಿಡೋದಿದೆಯಲ್ಲ, ಅಲ್ಲಿಗೆ ಪಾಕಿಸ್ತಾನಿಗಳ ಕಥೆ ಅರ್ಧ ಮುಗಿದ ಹಾಗಾಗತ್ತೆ. ಇದು ಗೆಳೆಯರೆ ಇಂಡಸ್ ವಾಟರ್ ಟ್ರೀಟಿ ಹಾಗೂ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವ ಶಾಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.